ಯಾರಿಗೇನೇ ಹೇಳಲಿ, ಅದಕ್ಕೆ ನನ್ನ ಲಕ್ಕಿ ಅವರೇ ಮುಖ್ಯ. ಅವ್ರು ನನ್ನ ಹತ್ರ ಹೇಳಿರೋ ಮಾತುಗಳೇ ಮುಖ್ಯ. ನನಗೆ ಪೂರ್ತಿ ನಂಬಿಕೆ ಇದೆ, ಲಕ್ಕಿಯವ್ರು ನನ್ನ ಹತ್ರ ಯಾವತ್ತೂ ಸುಳ್ಳು ಹೇಳಲ್ಲ, ನನಗೆ ಮೋಸ ಮಾಡಲ್ಲ ಅಂತ. ಯಾಕೆ ಸುಮ್ಮನಿದ್ದೀರಾ ಲಕ್ಕಿಯವರೇ? ನೋಡಿ, ನೀವಿವಾಗ ಸುಮ್ಮನಿದ್ರೆ ಇಲ್ಲದೆ ಇರೋ ತಪ್ಪನ್ನೆಲ್ಲ ನಿಮ್ಮ ಮೇಲೆ ಹೊರಿಸ್ತಾರೆ. ನೀವು ಮಾಡದೇ ಇರೋದೆಲ್ಲ ಮಾಡಿದ್ದೀರಾ ಅಂತ ಸುಳ್ಳು ಹೇಳ್ತಾರೆ. ಅವಳಿಗೆ ಹೇಳಿ ಇದೆಲ್ಲ ಸುಳ್ಳು ಅಂತ, ಸುಮ್ಮನಾಗ್ತಾಳೆ. ಹೇಳಿ ಲಕ್ಕಿಯವರೇ. ಅವಳು ಹೇಳ್ತಿರೋದೆಲ್ಲ ಸುಳ್ಳು ತಾನೇ? ನಿಜ ನಿಜ ನಿಜ. ಯಾಕೋ 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 ಯಾಕೆ ಹೀಗೆ ಮಾಡಿದ್ಯೋ? ಏನಾಗಿತ್ತು ನಿನಗೆ? ನಿನಗೇನೋ ಬಂತು ದುರ್ಬುದ್ಧಿ. ಇದು ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆಯಲ್ಲ ನನಗೆ. ಯಾಕೋ ಯಾಕೋ ಗೀತಂಗೆ ಅನ್ಯಾಯ ಮಾಡಿದೆ? ಏನ್ ಮಾಡಿದ್ದ ಅವ್ರು ನಿನಗೆ? ಯಾಕೋ ಯಾಕೋ ಹಾಗೆ ಮಾಡಿದೆ? ಯಾಕೋ? ಇದರಲ್ಲಿ ನಂದು ಯಾವ ತಪ್ಪು ಇಲ್ಲ ಗೀತಾ. ಸೊನಾಲಿ ಅವರು ನನ್ನ ಇಷ್ಟಪಟ್ಟಿದ್ದು, ನನಗೆ ಅವ್ರ ಮೇಲೆ ಯಾವ ಫೀಲಿಂಗ್ಸು ಇಲ್ಲ. ನಾನು ಅಗ್ರಿಮೆಂಟ್ ಸೈನ್ ಮಾಡಿರೋ ಕಾರಣ ಯಾರ ಹತ್ರನೂ ನನ್ನ ಮದುವೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಅವ್ರ ಹತ್ರನೂ ಹೇಳೋಕ್ಕಾಗಿಲ್ಲ. ಅವರು ನನಗೆ ಮದುವೆ ಆಗಿಲ್ಲ ಅಂತ ಅನ್ಕೊಂಡು ನನ್ನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅವ್ರನ್ನ ತುಂಬ ಅವಾಯ್ಡ್ ಮಾಡಿದೆ. ಮದುವೆ ಆಗಿರೋ ವಿಷಯನೂ ಹೇಳೋದಕ್ಕೆ ತುಂಬ ಸಲ ಟ್ರೈ ಮಾಡಿದೆ, ಆದರೆ ಅವ್ರಿಗೆ ಆಂಗ್ಸೈಟಿ ಡಿಸಾರ್ಡರ್ ಇದೆ. ನನಗೆ ಹೇಳೋದಕ್ಕೆ ಅವಕಾಶನೇ ಸಿಕ್ಕಿಲ್ಲ ಗೀತಾ. ಹಾಗಿದ್ರೆ ಈ ಮನೇಲಿ ಇದ್ದೇನ್ ಮಾಡ್ಲಿ ನಾನು? ಇವತ್ತಿಗೆ ನನಗೂ ಈ ಮನೆಗೂ ಸಂಬಂಧ ಮುಗೀತು. ಗೀತಾ, ಎಲ್ಲಿ ಹೋಗ್ತಿದೀಯೇ? ಕೋಪದ ಕೈಲಿ ಬುದ್ಧಿ ಕೊಡ್ಬೇಡ ಗೀತಾ. ಅವನೇನೋ ಬುದ್ಧಿ ಇಲ್ಲ ಅವನಿಗೆ. ಆ
ಹಾಗೆ ಮಾಡ್ಬೇಡ. ನೋಡು, ಕೂತ್ ಮಾತಾಡೋಣ, ಸಮಾಧಾನ ಮಾಡ್ಕೊಳ್ಳೆ, ತಾಳ್ಮೆ ಇರಲಿ ನಿನಗೆ. ಲಕ್ಕಿ ನಿಮ್ಮನ್ನು ಎಷ್ಟು ಇಷ್ಟಪಡ್ತೇನೆ ಅಂತ ನಿಮಗೂ ಗೊತ್ತು. ಪ್ಲೀಸ್ ಹೋಗಬೇಡಿ. ಅವ್ರಿಗೆ ಇಷ್ಟ ಬಂದ ಪ್ರಕಾರ ಅವ್ರು ನಡ್ಕೊಂಡಿದ್ದಾರಲ್ವಾ, ನಾನಿಲ್ಲಿದ್ರೆ ಅವ್ರಿಷ್ಟದ ಪ್ರಕಾರ ಅವ್ರು ಬದುಕಕ್ಕಾಗಲ್ಲ. ನನಗಿಲ್ಲಿ ಹೊರೆಯಾಗಿರೋದಕ್ಕೆ ಇಷ್ಟ ಇಲ್ಲ ಅಮ್ಮ. ನಾನು ಹೊರಡಬೇಕು, ದಯವಿಟ್ಟು ಬಲವಂತ ಮಾಡಬೇಡಿ. ಹಾಗನ್ಬೇಡ ಗೀತಾ. ಅಮ್ಮ ದಯವಿಟ್ಟು ಬಿಡಿ ನಾನು. ಗೀತಾ ಹಾಗೆ ಮಾಡಬೇಡ್ಬೆ. ಗೀತಾ ಗೀತಾ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಕಬಡ್ಡಿ ಲೀಗ್ನ ಬೆಂಗಳೂರು ಬ್ರೇವ್ ಟೀಮಲ್ಲಿ ಕ್ಯಾಪ್ಟನ್ ಆಗಿದ್ದೀನಿ. ಬೆಂಗಳೂರು ಟೀಮ್ ರೂಲ್ಸ್ ಪ್ರಕಾರ ಅನ್ಮ್ಯಾರಿಡ್ ಪ್ಲೇಯರ್ಸ್ ಮಾತ್ರ ಆಡೋಕ್ಕಾಗೋದು. ನಾನು ಅಗ್ರಿಮೆಂಟ್ ಸೈನ್ ಮಾಡಬೇಕಾದ್ರೆ ಹಾಗೆ ಮಾಡಿದ್ದೆ, ಅನ್ಮ್ಯಾರಿಡ್ ಅಂತ. ಬಟ್ ಆ್ಯಕ್ಚುಲಿ ನನಗೆ ಮದುವೆ ಆಗಿದೆ. ಅಲ್ಲಿ ನಿಂತಿದ್ದಾರಲ್ಲ ಗೀತಾ ಅಂತ, ಅವರೇ ನನ್ನ ವೈಫ್. ಅಲ್ಲಿ ನಿಂತಿದ್ದಾರಲ್ಲ ಗೀತಾ ಅಂತ, ಅವರೇ ನನ್ನ ವೈಫ್. ರಾಸ್ಕಲ್, ನನ್ನ ಲೈಫ್ನೇ ಹಾಳು ಮಾಡ್ಬಿಟ್ರು. ನನ್ಗೆ ಎಷ್ಟು ಇಷ್ಟಪಟ್ಟಿದ್ದೆ ಅವರನ್ನ. ಈಸ್ ಅ ಬಿಗ್ ಚೀಟರ್. ಗಾಡ್ಸ್ ಗಿಫ್ಟ್ ಅಂತ ಅನ್ಕೊಂಡಿದ್ದೆ. ಚೀಟೆಡ್ ಮೀ. ಒಂದು ನೀನು ಸ್ವಲ್ಪ ಕಂಟ್ರೋಲ್ ಮಾಡ್ಕೋ. ಇದೆಲ್ಲ ಫೇಕ್ ನ್ಯೂಸ್ ಅನ್ಸುತ್ತೆ. ವಿಚಾರಿಸೋಣ ಪ್ಲೀಸ್ ಪ್ಲೀಸ್. ಇಷ್ಟೆಲ್ಲ ನೋಡಿದ್ಮೇಲೂ ಹೇಗ್ ಬೇಕಂತ ಹೇಳ್ತೀಯ? He broke me into pieces. He's a cheater. ಅದು ಪ್ಲೀಸ್ ಪ್ಲೀಸ್ ಸಮಾಧಾನ ಮಾಡ್ಕೋ. ಒಂದು I'm not gonna spare him. He ruined my life. ನಂಗೆ ಅವತ್ತೇ ಡೌಟ್ ಇತ್ತು, ಇವತ್ತು ನಿಜ ಆಯ್ತು. ಹೇಳಿ ಸೋನಾಲಿ ಅವರೇ. ಯು ಚೀಟರ್. ಏನ್ ಹೇಳ್ಬೇಕು ನಾನು? ಎಲ್ಲ ನೋಡಿದ್ನಲ್ಲ ಟಿವಿಲಿ. ಇನ್ನೋಸೆಂಟ್ ತರ ಪ್ರಿಟೆಂಡ್ ಮಾಡಿ ನನ್ನ ಲೈಫ್ನೇ ಹಾಳು ಮಾಡ್ಬಿಟ್ಯಲ್ಲ, ಇಡಿಯಟ್. ಸೋನಾಲಿ ಅವರೇ, ನಾನು ಸುಳ್ಳು ಹೇಳಿಲ್ಲ, ವಿಷಯ ಮುಚ್ಚಿಟ್ಟಿದ್ದೀನಿ ಅಷ್ಟೇ. ಇನ್ನು ಮುಂದೆ ನಾನು ಇಲ್ಲದೆ ಬದುಕೋದನ್ನ ಕಲೀರಿ ಪ್ಲೀಸ್. ನೋ, ಐ ವಾಂಟ್ ಬಿಲೀವ್ ಯು. ಮಾಡೋದೆಲ್ಲ ಮಾಡ್ಬಿಟ್ಟು ನಾನೇನು ಮಾಡೇ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಫ್ರಾಡ್. Not gonna spare you. I'll make your life hell. ಅತ್ತೆ ಒಂಚೂರು ಕ್ಲೀನ್ ಮಾಡಿಬಿಡಿ. ಅತ್ತೆ ಯಾಕೆ ಬೇಜಾರಾಗಿದ್ದೀರಾ? ಬೇಜಾರು ಮಾಡ್ಕೊಳ್ಳದೆ ಇನ್ನೇನೇ ಮಾಡಲಿ. ಅಲ್ಲ, ನಮ್ಮ ಮನೆಗೆ ಏನಾದರೂ ಒಳ್ಳೇದಾಗುತ್ತೆ, ಎಲ್ಲ ಸರಿ ಹೋಯ್ತು ಅಂದ್ಕೊಳ್ಳೋದ್ರೊಳಗೆ ಯಾಕೆ ಹೀಗೆಲ್ಲ ಆಗುತ್ತೆ ಅಂತ. ಆ ಪಿಂಕಿ ನೋಡು, ಸ್ವಲ್ಪ ಆದ್ರೂ ಮನುಷ್ಯತ್ವನೇ ಬೇಡವಾ? ಸ್ವಂತ ಮೈದನನ್ನೇ ಕಿಡ್ನಾಪ್ ಮಾಡ್ಸಕ್ ಹೊರಟಿದ್ಲಲ್ಲ. ಈ ವಿಷಯ ಮನೆಯವ್ರಿಗೇನಾದ್ರೂ ಗೊತ್ತಾದ್ರೆ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಕೂಡ ಬೇಡವಾ ಅವಳಿಗೆ? ಮರ್ಯಾದೆ ಇಲ್ಲಿ ಜನರು ಅತ್ತೆ. ಅವರು ಉಗಿದ್ರೆ ಒರೆಸ್ಕೋತಾರೆ, ಹೊಡೆದ್ರೆ ನಮಗೆ ನೋವೇ ಆಗಿಲ್ಲ ಅನ್ನೋ ಹಾಗಿರ್ತಾರೆ ಬಂಡು ಜನರು. ನೋಡು ಪಾಪ ನಮ್ಮ ಗೀತಾ, ಒಳ್ಳೆ ಅತ್ತೆ, ಮಾವ, ಒಳ್ಳೆ ಗಂಡ, ಒಳ್ಳೆ ಮನೆ ಸಿಕ್ಕಿದೆ ಅಂತ ಎಷ್ಟು ಸಂತೋಷವಾಗಿದ್ದೆ ನಾನು. ಈಗ ಅವಳ ಜೀವನದಲ್ಲಿ ಬಂದಿರೋ ವಿಶೇಷವಾದ ಸುದ್ದಿನ
4 ಜನದ ಹತ್ರ ಹಂಚ್ಕೊಳ್ಳೋಕ್ಕೂ ಆಗದೆ ಇದ್ದಾಗೆ ಒದ್ದಾಡೋ ಹಾಗಾಗೋಯ್ತಲ್ಲ. ನಮ್ಮ ಲಕ್ಕಿ ಕಬಡ್ಡಿ ಆಟ ಆಡಬಾರ್ದು ಅನ್ನೋ ಹಾಗೆ ಆ ಪಿಂಕಿ ಪ್ಲಾನ್ ಮಾಡ್ತಿದ್ದಾಳೆ ಅತ್ತೆ. ಅವನಿಗೆ ಊಟದಲ್ಲಿ ವಿಷ ಬೆರೆಸ್ಕೊಟ್ರು ಬೆರೆಸ್ಕೊಡ್ತಾಳೆ. ನಾವಲ್ಲಿಗೆ ಹೋಗೋಣ ಅತ್ತೆ, ಆಗ ಅವಳಿಗೆ ಅಷ್ಟು ಧೈರ್ಯ ಬರಲ್ಲ. ಗುಂಡಮ್ಮ ಬಾರೆ, ಇದೇನೇ ಇದು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟಿದ್ಯಾ? ಫೋನ್ ಮಾಡೋಕ್ಕಾಗಿಲ್ವಾ ಬರ್ತಾ ಇದ್ದೀನಿ ಅಂತ? ಅವಳ ಮನೆಗೆ ಅವಳು ಬರೋದಕ್ಕೆ ನಿನಗೆ ಯಾಕೆ ಫೋನ್ ಮಾಡಿಬಿಟ್ಟು ಬರಬೇಕು? ಗೀತಾ, ನೀನು ಬಂದಿದ್ದು ಒಳ್ಳೇದಾಯ್ತು ಕಣೆ. ಆದರೆ ನಿನ್ನ ಜೊತೆಲಿ ಲಕ್ಕಿನೂ ಕರ್ಕೊಂಡು ಬರೋದಲ್ವಾ? ನೋಡು, ಲಕ್ಕಿ ಫೈನಲ್ ಮ್ಯಾಚ್ ಆಡಕ್ಕೆ ಹೋಗೋವರೆಗೂ ಇಲ್ಲೇ ನಮ್ಮ ಜೊತೆಲೇ ಇರ್ಬೋದೈತಲ್ವಾ? ಆಗ ಆ ತಾಯಿ ಮಗಳ ಆಟ ಏನೂ ನಡೀತಾ ಇರಲಿಲ್ಲ. ಅತ್ತೆ, ಆ ಜಲ್ಜಾ ಮತ್ತೆ ಪಿಂಕಿ ಆಟ ಏನಿದ್ರು ಇವಳ ಮನೇಲಿ ಅಷ್ಟೇ. ಇಲ್ಲಿಗೆ ಬಂದ್ರೆ ಕೈ ಕಾಲು ಮುರಿದು ಕಳಿಸ್ತೀನಿ. ಏ ಗುಂಡಮ್ಮ, ಲಕ್ಕಿಗೆ ಫೋನ್ ಮಾಡಿ ಬರಕ್ಕೆ ಹೇಳ ಇಲ್ಲಿಗೆ, ಇಲ್ಲ ಫೋನ್ ಕೊಟ್ಟು ನಾನೇ ಮಾಡ್ತೀನಿ. ಬೇಡ ಅದಕ್ಕೆ, ಲಕ್ಕಿಯವ್ರು ಇಲ್ಲಿಗೆ ಬರೋದು ಬೇಡ. ಆಯ್ತಮ್ಮ, ನೀನು ಬಂದಿದೆಯಲ್ಲ ಸರಿ. ಒಂದೇ ಒಂದು ನಿಮಿಷ ಯೋಚನೆ ಮಾಡು. ಆ ಲಕ್ಕಿ ಕಬಡ್ಡಿ ಫೈನಲ್ಸ್ ಹೋಗೋದನ್ನೇ ಸಹಿಸಕ್ಕಾಗದೇ ಇರೋರು ಇನ್ನ ನೀನು ತಾಯಿ ಆಗ್ತಾ ಇರೋ ವಿಷಯ ಗೊತ್ತಾದ್ರೆ ನಿನ್ನ ಸುಮ್ಮನೆ ಬಿಡ್ತಾರೇನೆ ಅವರು? ನೀನು ಹೆರಿಗೆ ಆಗೋವರೆಗೂ ಇಲ್ಲಿಂದ ಹೋಗಲೇಬೇಡ, ಇಲ್ಲೇ ಇದ್ಬಿಡು. ಅಮ್ಮ, ಇನ್ಮೇಲೆ ನನಗೆ ನನ್ನ ಮಗುಗೆ ಇದೇ ಮನೆ. ಹೆಣ್ಮಕ್ಳು ತವ್ರ ಮನೆಗೆ ಬಂದರೆ ತುಂಬ ದಿನ ಇರಬಾರ್ದು ಅಂತಾರೆ. ಆದರೆ ದಯವಿಟ್ಟು ನನಗೆ ಇಲ್ಲೇ ಇರೋದಕ್ಕೆ ಅವಕಾಶ ಮಾಡಿಕೊಡು. ಯಾಕೆ ಗೀತಾ ಇಷ್ಟೊಂದು ಬೇಜಾರಿಂದ ಮಾತಾಡ್ತಾ ಇದೀಯಾ? ಅಲ್ಲೇನಾದ್ರೂ ಜಗಳ ಮಾಡ್ಕೊಂಡು ಬಂದೇನೆ? ಹೋಗ್ಲಿ, ನೀನ್ ಇಲ್ಲಿಗೆ ಬಂದಿರೋ ವಿಷಯ ಲಕ್ಕಿ ಗೊತ್ತು ತಾನೆ? ನಾನು ಇಲ್ಲಿಗೆ ಬಂದಿರೋ ವಿಷಯ ಎಲ್ರಿಗೂ ಗೊತ್ತಮ್ಮ. ಎಲ್ರಿಗೂ ಹೇಳಿಬಿಟ್ಟೇ ಬಂದಿದ್ದೀನಿ. ಅಲ್ಲಿರೋರು ಯಾರೂ ನನ್ನನ್ನು ಹುಡುಕೊಂಡು ಬರೋ ಅಗತ್ಯ ಇಲ್ಲ. ಬಂದರೆ ನಾನು ಹೋಗೋದು ಇಲ್ಲ. ಆಂಟಿ, ಸೊನಾಲಿ ಅವರಲ್ಲಿ ನೀನ್ ಯಾಕೋ ಬಂದ ಇಲ್ಲಿಗೆ? ಅವಳು ಸತ್ತಿದ್ದಾಳೆ ಬದುಕಿದಾಳೆ ಅಂತ ನೋಡೋದಕ್ಕೆ ಬಂದ್ಯಾ? ಇವರ ಚೀಟರ್. ಆಂಟಿ, ನನ್ನ ಮಾತು ಕೇಳಿ. ಮಾತಾಡ್ಬೇಡ ನೀನು, ನೀನ ಹೊರಟೋಗು. ಆಂಟಿ, ಸೊನಾಲಿ ನಂಬಿದ್ಲಲ್ಲೋ, ಮೋಸ್ಕರ ಮೋಸ್ಕರ. ಆಂಟಿ ಪ್ಲೀಸ್ ಆಂಟಿ, ನನ್ನ ಮಾತು ಕೇಳಿ ಆಂಟಿ. ನಿನ್ ಮಾತು ಕೇಳೋದಕ್ಕೆ ಆಗಲ್ಲ. ಇಲ್ಲಿ ಅವಳು ಯಾರ ಜೊತೆ ಮಾತಾಡಲ್ಲ. ಹೋಗ್ತಾ ಇರಲಿಲ್ಲ. ಲಕ್ಕಿ, ಸೊನಾಲಿ ಅವರೇ, ಲಕ್ಕಿ ನಿತ್ಕೋ. ದಯವಿಟ್ಟು ಅಮ್ಮ, ಅವ್ರಿಗೆ ಹೊರಟೋಗಕ್ಕೆ ಹೇಳು. ದಯವಿಟ್ಟು ನನ್ನ ಮಾತು ಕೇಳಿ ಪ್ಲೀಸ್. ನಾನು ಏನ್ ಮಾಡಿದೆ? ನಾನು ಏನು ಮಾಡಿಲ್ಲ. ಮಾಡಿದ್ದು ನಾನು ಏನ್ ಮಾಡಿದೆ? ನಾನು ಏನು ಮಾಡಿದ? ನನ್ನ ಮಾತು ಕೇಳಿ ಫಸ್ಟ್. ನನಗೇನು ಬೇಕಾಗಿಲ್ಲ. You're a cheat. You ruined my life. ಪ್ಲೀಸ್ ನನ್ನ ಮಾತು. You ruined my life. You ruined my life. You ruined my life. ಸ್ಟಾಪ್ ಇಟ್. ನಿಮ್ಮಿಬ್ರು ಪ್ರಾಬ್ಲಮ್ ಅದು. ನೀವು ಹೇಳಿದೆ ಆಗ್ಬೇಕು, ಹೇಳಿದ್ದೆ ನಡಿಬೇಕು. ಬೇರೆಯವ್ರ ಮಾತು ಕೇಳ್ತೀರಾ? ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊತೀರಾ? ಇವತ್ತು ನಾನು ಮಾತಾಡ್ತೀನಿ, ನೀವು ಕೇಳಬೇಕು. ನನಗೆ ನಿಮ್ಮನ್ನ ಕಂಡ್ರೆ ಇಷ್ಟ ಅಂತ ಯಾವತ್ತಾದ್ರೂ ಕೇಳಿದ್ದೀರಾ? ಕೇಳಿದ್ದೀರಾ? ಕೇಳಿಲ್ಲ. ಕೇಳಿದಿದ್ರೆ ನಾನು ಆನ್ಸರ್ ಮಾಡ್ತಾ ಇದ್ದೆ. ನನ್ನ ಮನಸ್ಸಲ್ಲಿರೋದನ್ನ ಹೇಳ್ತಾ ಇದ್ದೆ. ನನಗೆ ನಿಮ್ಮನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ. ಆದರೆ ನೀವು ಕೇಳಿಲ್ಲ. ನಿಮಗೆ ಇಷ್ಟ ಬಂದಾಗೆ ಮಾಡಿದ್ರಿ. ಎಸ್ಯೂ ಮಾಡ್ಕೊಂಡು ಹೋದ್ರಿ, ಅಮ್ಮ ಮಗಳು ಇಬ್ರು ಸೇರ್ಕೊಂಡು. ಅವ್ರ ತಾಳಕ್ಕೆ ನೀವು ಕುಣಿಯೋದು. ನನಗೆ ಮದುವೆ ಆಗಿರೋಂಥ ಸುಳ್ಳು ಹೇಳಿದ್ದು ನನಗೋಸ್ಕರ ಅಲ್ಲ, ನಿಮಗೋಸ್ಕರ, ನಿಮ್ಮ ಹೆಲ್ತ್ ಕಂಡೀಷನ್ಗೋಸ್ಕರ. ಅವತ್ತು ಸತ್ಯ ಹೇಳೋಣ ಅಂತ ಮನೆಗೆ ಬಂದೆ. ನಿಮ್ಗೆ ಆಂಗ್ಸೈಟಿ ಅಟ್ಯಾಕ್ ಆಗಿತ್ತು. ನಿಮ್ಮಮ್ಮ ಏನು ಹೇಳಿದ್ರು ಗೊತ್ತಾ? ದಯವಿಟ್ಟು ನನ್ನ ಮಗಳನ್ನ ಕಾಪಾಡ್ಬೇಡಪ್ಪ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಡೌ ಮಾಡಿದ್ರು. ಅವತ್ತು ಸತ್ಯ ಹೇಳೋಣ ಅಂತ ಬಂದೋನು ಬಾಯಿ ಮುಚ್ಕೊಂಡು ಸುಮ್ಮನೆ ಆದೆ. ನಿಮಗೋಸ್ಕರ. ನಾನು ಒಂದು ಸುಳ್ಳು ಹೇಳಿದ್ದೀನಿ ಅಷ್ಟೇ, ಬೇರೆ ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿರೋದು ನೀವಿಬ್ರು. ಅವತ್ತು ದೇವಸ್ಥಾನಕ್ಕೆ ಪೂಜೆಗೆ ಅಂತ ಕರ್ಸಿದ್ರಿ. ಕರ್ಸ್ಬಿಟ್ಟು ಏನು ಮಾಡಿದ್ರಿ? ಹಾಕಿದ್ರಿ 3 ನಾಮ, ಇಟ್ರಿ ಆಪು. ಅಬ್ಬಬ್ಬಬ್ಬಬ್ಬಬ್ಬ, ಫೋನ್ ಮೇಲೆ ಫೋನು, ಫೋನ್ ಮೇಲೆ ಫೋನು. ಇಂಥ ಮಾಸ್ಟರ್ ಪ್ಲಾನ್ ಮಾಡಿದೀರ ಅಂತ ನಂಗೆ ಗೊತ್ತಿರಲಿಲ್ಲ. ಇವರು ಸಾಯ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದು, ಇವರು ಕಾಪಾಡಿ ಅಂತ ರಿಕ್ವೆಸ್ಟ್ ಮಾಡೋದು. ಹೋಗ್ಲಿ ಬಿಡಿ, ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ನೇ ಮದುವೆ ಅಂತ ಅನ್ಕೋಬೇಕಂತೆ. ಜೊತೆಗೆ ಹನಿಮೂನ್ ಪ್ಲಾನ್ ಬೇರೆ. ನನ್ನ ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ಏನು ಮಾಡ್ತಿದ್ರು? ಒಂದ್ಸಲ ಯೋಚನೆ ಮಾಡಿ. ನೀವು ಪ್ರತಿ ಸಲ ಹತ್ರ ಬಂದಾಗ ನಾನು ದೂರ ಹೋಗ್ತಾ ಇದ್ದೆ. ನಾನು ಯಾವತ್ತಾದ್ರೂ ನಿಮ್ಮ ಜೊತೆ ಮಿಸ್ಬಿಹೇವ್ ಮಾಡಿದ್ದೀನಾ? ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ ಕೇರ್ ತಗೊಂಡೆ, ಒಳ್ಳೇದನ್ನ ಬಯಸಿದೆ.
ನೀವು ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡಿದ್ದೆ ತಪ್ಪಾಗೋಯ್ತಾ? ಲೇ ಗುಂಡಮ್ಮ, ಆ ಅಮ್ಮ ಮಗಳು ಸೇರ್ಕೊಂಡು ಏನಾದ್ರು ಕಿತಾಪತಿ ಮಾಡಿದಾರ ಅಂತ ಹೇಳು. ಹಾಗೇನಾದ್ರು ಆಗಿದ್ರೆ ಅವ್ರ ಜನ್ಮ ಜಾಲಾಡ್ಸ್ಬಿಡ್ತೀನಿ. ನೀನೀಗ ಪ್ರೆಗ್ನೆಂಟು ಕಣೆ, ನಿನ್ನ ಒಬ್ಬಳನ್ನೇ ಕಳ್ಸಿದ್ದಾರೆ. ಆ ಸುಮತಿ ಅಕ್ಕಂಗಾದ್ರೂ ಗೊತ್ತಾಗೋದು ಬೇಡವಾ? ಅವ್ರು ಯಾರು ನನ್ನನ್ನು ಇಲ್ಲಿ ಕಳಿಸಿಲ್ಲ. ನಾನೇ ಆ ಮನೆ ಬಿಟ್ಟು ಇಲ್ಲಿ ತನಕ ಬಂದಿದ್ದೀನಿ. ಇನ್ಯಾವತ್ತೂ ಆ ಮನೆಗೆ ಕಾಲಿಡೋದಿಲ್ಲ. ಅದಕ್ಕೆ ನಿಮ್ಮನ್ನು ಕೇಳ್ತಿರೋದು, ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅಂತ. ನಿನ್ನ ಮಾತು ಕೇಳಿಸ್ಕೊತಾ ಇದ್ರೆ ಆ ಮನೇಲಿ ಏನೋ ನಡೆದಿದೆ ಅಂತ ಅನ್ನಿಸ್ತಾ ಇದೆ ಕಣೆ. ಅಮ್ಮ ಮಗಳು ಸೇರ್ಕೊಂಡು ಏನೋ ಕಿತಾಪತಿ ಮಾಡಿದ್ದಾರೆ ಅಲ್ವೇ? ಆ ಮನೇಲಿ ಎಲ್ಲರೂ ನಿನ್ನ ದೇವತೆ ಮಹಾಲಕ್ಷ್ಮಿ ಅಂತೆಲ್ಲ ಅಂತಿದ್ರು. ಈಗ ಈ ದೇವತೆ ಅವಶ್ಯಕತೆ ಇಲ್ವಂತ ಅವ್ರಿಗೆ? ನೋಡು ಗೀತಾ, ನನಗೆ ಚೆನ್ನಾಗಿ ಗೊತ್ತು, ನೀ ಖಂಡಿತ ಏನೂ ತಪ್ಪು ಮಾಡಿರಲ್ಲ. ಆ ಪಿಂಕಿನೇ ಏನೋ ತಂತ್ರ ಮಾಡಿ ನಿನ್ನನ್ನು ಆ ಮನೆಯಿಂದ ಓಡಿಸೋ ಹೋಗಿ ಮಾಡಿದಾಳೆ. ಒಂದು ಕೆಲಸ ಮಾಡು ಮರಿ, ಅದೇನು ನಡೀತು ಅಂತ ನನಗೆ ಹೇಳು. ನಾನು ಅವ್ರನ್ನ ಸಮಾಧಾನ ಮಾಡಿ ಮತ್ತೆ ನಿನ್ನನ್ನು ಅವರು ವಾಪಸ್ ಕರ್ಕೊಂಡು ಹೋಗಾಗ ಮಾಡ್ತೀನಿ ಕಣೆ. ಹೇಳೆ. ಹೌದು ಕಣೆ, ಇದೆಲ್ಲ ಆ ಪಿಂಕಿದೆ ಕಿತಾಪತಿ ಆಗಿರುತ್ತೆ. ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನೋಡು. ಯಾರು ಯಾವ ಕಿತಾಪತಿನೂ ಮಾಡಿಲ್ಲ ಅದಕ್ಕೆ. ನಾನೇ ಲಕ್ಕಿಯವ್ರ ಸಹವಾಸ ಬೇಡ ಅಂತ ಬಿಟ್ಟು ಬಂದಿದ್ದೀನಿ. ಅವ್ರಿಷ್ಟದ ಪ್ರಕಾರ ಅವ್ರು ಬದುಕೊಳ್ಳಿ. ನಾನು ಯಾಕೆ ಅವ್ರಿಗೆ ಹೊರೆಯಾಗಿರ್ಬೇಕು? ಇವತ್ತಿಗೆ ನನ್ನ ಲಕ್ಕಿಯವರ ಸಂಬಂಧ ಮುಗೀತು. ಅವರೇ ಇಲ್ಲಿ ತನಕ ಬಂದು ನನ್ನನ್ನು ಕರೆದ್ರು ನಾನು ಅಲ್ಲಿಗೆ ಹೋಗೋದಿಲ್ಲ. ಅವ್ರ ಮುಖ ಕೂಡ ನೋಡೋದಿಲ್ಲ. ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ. ನಿಮಗೂ ನಾನು ಹೊರೆ ಆಗೋದಾದ್ರೆ ಹೇಳ್ಬಿಡಿ, ನನ್ನ ದಾರಿ ನಾನು ನೋಡ್ಕೋತೀನಿ. ಇಷ್ಟಕ್ಕೆಲ್ಲ ಕಾರಣ ಏನು ಗೊತ್ತಾ? ಆ ಅವಾರ್ಡ್ ಫಂಕ್ಷನ್. ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ದರೆ ನನಗೆ ಆ ಅವಾರ್ಡೇ ಬೇಕಾಗಿರಲಿಲ್ಲ. ನಾನು ನಿಮ್ಗೆ ಹೆಲ್ಪ್ ಮಾಡೋದಕ್ಕೆ ಮೇಯ್ನ್ ರೀಸನ್ ಏನು ಗೊತ್ತಾ? ನನ್ನ ಹೆಂಡತಿ ಗೀತಾ. ನಿಮಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದೆ. ಫಸ್ಟ್ ಹೋಗಿ ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮಾತ್ರ ಹೆಲ್ಪ್ ಮಾಡಿದೆ. ನೀವು ಪ್ರತಿ ಸಲ ಪ್ರಾಬ್ಲಮಲ್ಲಿದ್ದೀರಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೆ. ಅದನ್ನು ನೀವು ಲವ್ ಅಂತ ಅಂದ್ಕೊಂಡ್ರಿ. ಬಟ್ ದಟ್ ಈಸ್ ನಾಟ್ ದ ರೀಸನ್. ನಾನು ಹೆಲ್ಪ್ ಮಾಡೋದಕ್ಕೆ ಕಾರಣ ನನ್ನ ಹೆಂಡತಿ ಗೀತಾ. ಅವಳು ಹೇಳ್ತಾ ಇದ್ಲು, ಹೋಗಿ ಜೊತೆಲಿರಿ, ಮಾರಲ್ ಸಪೋರ್ಟ್ ಆಗಿರಿ ಅಂತ. ಅದಕ್ಕೋಸ್ಕರ ಮಾತ್ರ ಹೆಲ್ಪ್ ಮಾಡಿದೆ. ಇವತ್ತಿನವರೆಗೂ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಗೀತಾ ಅಂದ್ಕೊಂಡಿದ್ವಿ. ಅವತ್ತು ನೀವೇನೋ ಎಂಗೇಜ್ಮೆಂಟ್ ಅಂತ ಮಾಡ್ತಿದ್ರಲ್ಲ, ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ನಾನು ಹೋಗೋಕ್ಕಾಗಿಲ್ಲ. ಯಾಕೆ ಹೇಳಿ? ನೀವಿಬ್ರು ನನಗೆ ಅಷ್ಟು ಕಾಟ ಕೊಟ್ಟಿದ್ದೀರಾ ದೇವಸ್ಥಾನಕ್ಕೆ ಬರಬೇಕು ಅಂತ. ಪಾಪ ಅವಳು ಇಷ್ಟೊಂದೆಲ್ಲ ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ಕೊಂಡಿದ್ಲು. ಇಡೀ ದಿನ ನನಗೋಸ್ಕರ ವೆಯ್ಟ್ ಮಾಡಿದ್ಲು. ಅವಳಿಗೆ ಎಷ್ಟು ಹರ್ಟ್ ಆಗಿರುತ್ತೆ. ನಾನು ಹೇಳಿರೋ ಸುಳ್ಳು ಇಷ್ಟೊಂದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಕಬಡ್ಡಿ ಕಮಿಟಿಯವರು ಏನು ಪನಿಷ್ಮೆಂಟ್ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಹೆಂಡತಿ ಸಿಟ್ಟು ಮಾಡಿಕೊಂಡು ತವ್ರ ಮನೆಗೆ ಹೋಗಿದ್ದಾಳೆ. ಒಂದ್ಸಲ ಯೋಚನೆ ಮಾಡಿ, ನಾನು ಮಾಡಿ ತಪ್ಪ ಅಂತ. ಇನ್ ಕೇಸ್ ಅದು ತಪ್ಪಂತ ಅನ್ಸಿದ್ರೆ ಯು ಆರ್ ಫ್ರೀ ಟು ಪನಿಷ್ ಮೀ. ಆ್ಯಸ್ ಅ ಬೆಸ್ಟ್ ಫ್ರೆಂಡ್ ನಿಮ್ಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡ್ತೀನಿ. ನೀವು ಯಾವತ್ತೂ ಖುಷಿಯಾಗಿರಬೇಕು. ನಿಮ್ಮ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ.